ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಎರಡನೆಯ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವ ಎಕೆಎಂ ಅಶ್ರಫ್ ಅವರನ್ನ ಕಾಸರಗೋಡು ಕೊಂಕಣಿ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಫಾರಂ ಇವರ ವತಿಯಿಂದ ವರ್ಕಾಡಿಯ ಗಾಂಧಿನಗರದ ಎಎಚ್ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಸಂಘಟನೆಯ ಅಧ್ಯಕ್ಷ ಯೇಸು ಪ್ರಸಾದ್ ದಿಸೂಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಪಾಲ್ಗೊಂಡು ಶಾಸಕರ ಜನಪರ ಕಾರ್ಯಗಳನ್ನು ಶ್ಲಾಘಿಸಿದರು. ಸನ್ಮಾನ ಸ್ವೀಕರಿಸಿದ ಶಾಸಕ ಎಕೆಎಂ ಅಶ್ರಫ್ ಅವರು ಮಾತನಾಡಿ, ಸಮಾಜದ ಎಲ್ಲ ವರ್ಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಂಜೇಶ್ವರದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ. ನಿಮ್ಮೆಲ್ಲರ ಈ ಪ್ರೀತಿ, ವಿಶ್ವಾಸ ಮತ್ತು ಸನ್ಮಾನವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಲು ನನಗೆ ದೊಡ್ಡ ಸ್ಫೂರ್ತಿಯನ್ನ ನೀಡಿದೆ ಎಂದು ಹೇಳಿದರು. ಈ ಕಳೆದ ಚುನಾವಣೆಯಲ್ಲಿ ಚುನಾಯಿತನಾಗಿ ಗೆದ್ದ ನಂತರ ನಿಜಕ್ಕೂ ಯಾವುದೇ ಒಂದು ಸನ್ಮಾನವನ್ನು ನನ್ನ ಕ್ಷೇತ್ರದಲ್ಲಿ ಈ ತನಕ ನಾನು ದಿನಾಂಕವನ್ನು ಕೂಡ ಕೊಡಲಿಲ್ಲ. ಸನ್ಮಾನಕ್ಕೆ ಯಾವ ಕಾರಣಕ್ಕೂ ಕ್ಷೇತ್ರದಲ್ಲಿ ನಿಂತು ನನ್ನ ಟೈಮ್ ತುಂಬ ಹೋಗ್ತಾ ಇದೆ ಎಂಬ ಕಾರಣದಿಂದ ನಾನು ತಿರುವನಂತಪುರದಲ್ಲೇ ಇದ್ದೆ. ಕಾರಣ ಏನಂತ ಕೇಳಿದರೆ, ಕಳೆದ 5 ವರ್ಷ ನಾನು ವಿರೋಧ ಪಕ್ಷದಲ್ಲಿ ಶಾಸಕನಾಗಿದ್ದೆ. ಈ ಸಲ ಒಂದು ಅವಕಾಶ ಬಂದಾಗ 19ಕ್ಕೆ ಬಿ ಡಿ ಸತೀಶನ್ ರವರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಚೊಚ್ಚಲ ಬಜೆಟ್ನಲ್ಲಿ ಕೆಲವೊಂದು ವಿಷಯಗಳು ಬರಲೇಬೇಕು ಎಂಬ ಹಠದಿಂದ ವಂದನೀಯ ಗುರು ವಿಶಾಲ್ ಮೋನಿಸ್ ಅವರು ಮಾತನಾಡಿ, ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರನ್ನ ಒಂದಾಗಿ ಕಾಣುವ ಶಾಸಕರ ವ್ಯಕ್ತಿತ್ವ ಮಾದರಿಯಾಗಿದೆ. ಅವರ ಅಭಿವೃದ್ಧಿಪರ ಚಿಂತನೆಗಳು ನಮ್ಮ ಕ್ಷೇತ್ರದ ಸಮಗ್ರ ಬದಲಾವಣೆಗೆ ನಾಂದಿ ಹಾಡಲಿ ಎಂದು ಹೇಳಿದರು. is the one who can move and speak to the common people. ಸರ್ವೇ ಸಾಮಾನ್ಯ ಜನರೊಟ್ಟಿಗೆ ಮಾತನಾಡುವ, ಸುಲಲಿತವಾಗಿ ಮಾತನಾಡುವ, ಬೆರೆಯುವ ವ್ಯಕ್ತಿಗಳು ಈಸ್ ಅ ಗುಡ್ ಲೀಡರ್. ಈ ಸಂದರ್ಭದಲ್ಲಿ ನಾನು ಅವರನ್ನು ಹೊಗಳಬಾರ್ದು, ಆದರೂ ಸಹ ನಾನೊಂದು ಹೇಳ್ತೇನೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಎಲ್ಲರೊಟ್ಟಿಗೆ ಬರೆಯುತ್ತಾರೆ. ಫೋಟೋಗೂ ಆಗಿರ್ಬೋದು, ನಮಗೆ ಗೊತ್ತಿದೆ ಅದೆಲ್ಲ ಫೋಟೋ. ನಮ್ಮೊಟ್ಟಿಗೆ ಸಾಮಾನ್ಯರೊಟ್ಟಿಗೆ ಬರೆಯುವ ವ್ಯಕ್ತಿಗಳು ನಮಗೆ ಹೆಚ್ಚು ಮೆಚ್ಚಿನವರಾಗ್ತಾರೆ. ನ್ಯಾಯವಾದಿ ಎಂಎಸ್ ಥೋಮಸ್ ಅವರು ಮಾತನಾಡಿ, ಕಾಸರಗೋಡು ಕೊಂಕಣಿ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಫಾರಂ ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ. ಸಮಾಜದ ಬಾಂಧವರನ್ನ ಒಗ್ಗೂಡಿಸಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಅಭಿನಂದನೀಯ ಎಂದು ಹೇಳಿದರು. ಹಿಂಸೆ ಇರುವುದಿಲ್ಲ, ಹಿಂಸೆ ಇರುತ್ತದೆ. ಆದ ಕಾರಣ ಈ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ 12 ಧರ್ಮ ವಲಯಗಳಿದ್ದರೂ ಕೂಡ ಅದರಲ್ಲಿ ಒಂದೇ ಒಂದು ಧರ್ಮ ವಲಯ ಇರುವುದು ನಮ್ಮ ಕಾಸರಗೋಡಿನಲ್ಲಿ. ಈ ಕಾಸರಗೋಡಿನಲ್ಲಿರುವ ಧರ್ಮ ವಲಯ ಮಾತ್ರ ಕೇರಳಕ್ಕೆ ಸೇರಿದ್ದು, ಉಳಿದೆಲ್ಲ ಕಡೆಯಲ್ಲಿ ಕೂಡ ಇರುವುದು ಕರ್ನಾಟಕದಲ್ಲಿ. ಹಾಗಿರುವಾಗ ನಾವು ಈ ಕಾಸರಗೋಡಿನ ಧರ್ಮ ವಲಯದ ಬಗ್ಗೆ ಚಿಂತಿಸುವವರು, ಅದರ ಬಗ್ಗೆ ಕಳಕಳಿ ಇದ್ದವರು ಭಾರಿ ಕಡಿಮೆ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ, ಈ ಕಾರ್ಯಕ್ರಮದಲ್ಲಿ ಕಯ್ಯಾರ್ ಚರ್ಚಿನ ವಂದನೀಯ ಗುರು ವಿಶಾಲ್ ಮೋನಿಶ್, ವರ್ಕಾಡಿ ಚರ್ಚಿನ ವಂದನೀಯ ಗುರು ಫ್ರಾನ್ಸಿಸ್ ಕ್ರಾಸ್ಟಾ, ಪೈವಳಿಗೆ ಪಂಚಾಯತ್ ಸದಸ್ಯೆ ಪ್ರಿನ್ಸಿಟಾ ಕಯ್ಯಾರ್, ವರ್ಕಾಡಿ ಪಂಚಾಯತ್ನ ಸದಸ್ಯೆ ಲೀನಾ ಟೆಲ್ಲಿಸ್ ಹಾಗೂ ನ್ಯಾಯವಾದಿ ಎಂಎಸ್ ಥೋಮಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಂಘಟನೆಯ ಕಾರ್ಯದರ್ಶಿ ನವೀನ್ ಮೊಂತೇರು ಮಂಜೇಶ್ವರ, ರೋನಿ ವರ್ಕಾಡಿ, ರಾಜು ಮಣ್ಯಂಪರ್, ಫ್ರಾನ್ಸಿಸ್ ತಲಪಾಡಿ, ಅರುಣ್ ಕ್ರಾಸ್ತಾ, ವಿಲ್ಫ್ರೆಡ್ ಮನೋಹರ್, ಡಾಲ್ಫಿ ಕುಂಬ್ಳೆ, ಗಾಡ್ವಿನ್, ವಿಲಿಯಂ, ಪ್ರವೀಣ್, ಪ್ರಭು, ರಾಜೇಶ್ ಹಾಗೂ ಜಾಯ್ ಸೇರಿದಂತೆ ಹಲವು ಗಣ್ಯರು ಮತ್ತು ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು. ಯೇಸು ಪ್ರಸಾದ್ ಡಿಸೂಸ್ ಸ್ವಾಗತಿಸಿ ನವೀನ್ ಮೊಂತೇರು ವಂದಿಸಿದರು. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.